ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಿದ್ದೀರೋ ನಿಮಗೆ 6ರಿಂದ 10ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ LBA ಪ್ರಶ್ನೋತ್ತರಗಳ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ. ಪ್ರತಿದಿನ ಕ್ಲಾಸಸ್ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ರೊಫೈಲ್ಗೆ ಹೋದರೆ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಸೊ ಸೀರಿಯಲ್ ವೈಸ್ ತರಗತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ಇವತ್ತು ಏನು ಅಪ್ಡೇಟ್ ಇದೆ ಶಿಕ್ಷಕರ ನೇಮಕಾತಿ ಕುರಿತು ಅಂತ ನೋಡ್ತಾ ಹೋಗೋಣ. ಸೊ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಇವತ್ತು ಮಧ್ಯಾಹ್ನ ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಸೊ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ನ ನೀಡಿದ್ರು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಯಾರೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಏನು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಸೊ ಬನ್ನಿ, ಶಿಕ್ಷಕರ ನೇಮಕಾತಿಯನ್ನು ಇನ್ನು 4-5 ತಿಂಗಳಲ್ಲಿ ಸಂಪೂರ್ಣವಾಗಿ ಮುಗಿಸ್ತೀವಿ ಅಂತಂದರೆ ನೋಟಿಫಿಕೇಷನ್ ಆಗಿರಬಹುದು ಸ್ನೇಹಿತರೆ, ಅದ್ರ ಜೊತೆಗೆ ನಮಗೆ ಪ್ಲೇಸ್ಮೆಂಟ್ ಕೊಡೋದಾಗಿರಬಹುದು, ಎಲ್ಲ ವಿಚಾರವನ್ನು 4-5 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಂದೇನು ವಿಚಾರ ಮೇಯ್ನ್ ಆಗಿ ಅಂತಂದರೆ TET ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಸುಮಾರು ಜನ ಯಾವುದೇ ಒಂದು ವಿಡಿಯೋ ಮಾಡಿದ್ರು TET ಬಗ್ಗೆ ಇನ್ಫಾರ್ಮೇಷನ್ನ ಕೇಳ್ತಿದ್ದೀರಾ. ಸೊ TET ಬಗ್ಗೆ ಕೂಡ ಕ್ಲಿಯರ್ ಆಗಿ ಇಲ್ಲಿ ಮಧು ಬಂಗಾರಪ್ಪನವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಏನು ಮಾಡ್ತಾರೆ ಅನ್ನೋದನ್ನು ಅವರಾಗಿಯೇ ಹೇಳಿರ್ತಕ್ಕಂಥದ್ದು. ಸೊ ಯಾರೆಲ್ಲ TET ಆಗಿಲ್ವೋ ನೀವೇನು ಮಾಡಬೇಕು ಅಂತಂದರೆ TETನ ಪ್ರಿಪ್ರೇಷನ್ ಮಾಡಿ. ಬಟ್ ಈ ಹಿಂದೆ ಏನು ಹೇಳಿದರು ಅಂದರೆ ಏಪ್ರಿಲ್ ಅಥವಾ ಮೇಯಲ್ಲಿ 10 ಮತ್ತು PUC ಎಕ್ಸಾಮ್ ಮುಗಿದ ಮೇಲೆ TET ಮಾಡ್ತೀನಿ ಅಂತ ಹೇಳಿದರು. ಆದರೆ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ TET ಬಗ್ಗೆ ಬೇರೆ ವಿಚಾರನೇ ಹೇಳಿದ್ದಾರೆ. ಸೊ ಏನಿದೆ ಅಂತ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅವರ ಒಂದು ಮಾತಿನ ಒಂದು ಸಂಪೂರ್ಣವಾದ ಒಂದು ವಿಚಾರಗಳು ಇಲ್ಲಿ ನಾನು PDF ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮಧು ಬಂಗಾರಪ್ಪನವರು ಶಿಕ್ಷಕರ ನೇಮಕಾತಿ ಕುರಿತು ಪ್ರತಿಕ್ರಿಯಿಸಿದ್ದು, ಮುಂದಿನ 4 ದಿನಗಳಲ್ಲಿ ನೇಮಕಾತಿ ಮುಕ್ತಾಯ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಮುಂದಿನ 4 ದಿನ ಅಲ್ಲ, ಅದು 4-5 ತಿಂಗಳಲ್ಲಿ ಆಗಬೇಕು, ಓಕೆನಾ. 4-5 ತಿಂಗಳು ಬೇಕು ಅಂತ ಹೇಳಿದ್ದಾರೆ. ಡೀಟೇಲ್ ಆಗಿ ಅವರು ಏನೆಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು ಅನ್ನೋದನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಶಿವಮೊಗ್ಗದಲ್ಲಿ ಒಂದು ಶಿಕ್ಷಕರ ನೇಮಕಾತಿಯನ್ನು 4-5 ತಿಂಗಳಲ್ಲಿ ಮಾಡಲಾಗುವುದು ಎಂದು ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಏನು ಅಂದರೆ, ನಮಗೆ 4-5 ತಿಂಗಳಲ್ಲಿ ನೇಮಕಾತಿ ಮುಗಿದು ಹೋಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ, ಓಕೆನಾ. ಮುಗಿದು ಹೋಗುತ್ತೆ ಅಂತ ಹೇಳಿದ್ದಾರೆ ಹೊರತು 4-5 ತಿಂಗಳು ಬಿಟ್ಟು ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ನನ್ನ ಪ್ರಕಾರ ಮೇ ತಿಂಗಳಲ್ಲಿ ಆಗೋದಿಲ್ಲ, ಜೂನ್ ಮಂತಲ್ಲಿ ಆಗ್ಬೋದು, ಜೂನ್ನಲ್ಲಿ ಆಗುತ್ತೆ. ಸೊ ಇಡೀ ಪ್ರಕ್ರಿಯೆ ಮುಗಿಲಿಕ್ಕೆ ಅವ್ರಿಗೂ 4 ತಿಂಗಳು ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಂದು ಶಿವಮೊಗ್ಗದ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಘೋಷಣೆಯಾದ ನಂತರ ಶುಕ್ರವಾರ ನೇಮಕಾತಿ ಕುರಿತು ಪ್ರಥಮ ಸಭೆ ಮಾಡಲಾಗಿದೆ. ನಂತರ 2 ದಿನ ರಜೆ ಇತ್ತು. ಈಗ ಕೆಲಸದ ಮೊದಲ ದಿನವಾಗಿದೆ. ಒಳ ಮೀಸಲಾತಿ ಸಮಸ್ಯೆ ಬಗೆಹರಿದಿದೆ. ನೋಡಿ, ವೆರಿ ಇಂಪಾರ್ಟೆಂಟ್, ಒಳ ಮೀಸಲಾತಿ ಸಮಸ್ಯೆ ಬಗೆಹರಿದಿದೆ. ಶಿಕ್ಷಕರ ನೇಮಕಾತಿಯ CET ಆದಷ್ಟು ಬೇಗ ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ. ಕಳೆದ 6 ತಿಂಗಳಿಂದ ಇದ್ರ ಕುರಿತು ತುಂಬಾ ಏನಂದ್ರೆ ಡಿಸ್ಕಷನ್ ನಡೀತಾ ಇತ್ತು, ಸರಿನಾ. ಇದನ್ನು 4-5 ತಿಂಗಳಲ್ಲಿ ಮಾಡಿ ಮುಗಿಸಬೇಕೆಂದು ತೀರ್ಮಾನವನ್ನು ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಜೂನ್ನಲ್ಲಿಯೇ ಶಿಕ್ಷಕರ ನೇಮಕ ಮಾಡಬೇಕೆಂದು ಅಂದುಕೊಂಡಿದ್ವಿ ಅಂತ ಹೇಳ್ತಿದ್ದಾರೆ. ಸೊ ಜೂನ್ ಮಂತಲ್ಲಿ ಶಿಕ್ಷಕರ ನೇಮಕಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ನಂತರ ಜುಲೈನಲ್ಲಿ ಅಂದುಕೊಂಡಿದ್ದೆವು. 2-3 ತಿಂಗಳಲ್ಲಿ ಮ್ಯಾಜಿಕ್ ಆಗಲು ಆದಷ್ಟು ಮ್ಯಾಜಿಕ್ ಮಾಡಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಆಡ್ತಿದ್ದಾರೆ. ಆದಷ್ಟು ಬೇಗ ಒಂದು ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಅಂದರೆ ಇವರ ಮಾತಿನ ಒಂದು ವಿಚಾರ ಏನು ಅಂದರೆ ಸ್ನೇಹಿತರೆ, ನಿಮಗೆ ಜೂನ್ ಅಥವಾ ಜುಲೈಯಲ್ಲಿ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಜುಲೈಯಲ್ಲೂ ಕೂಡ ಏನಂತಂದರೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಸೊ 4-5 ತಿಂಗಳು ಬೇಕಾಗುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ಅವರು ಹೇಳ್ತಿದ್ದಾರೆ. ಸೊ ಈ ಒಂದು ವಿಚಾರವನ್ನು ನೀವು ನೋಡಿಕೊಂಡಾಗ ಇನ್ನು TET ಬಗ್ಗೆ ಇನ್ನು ಮುಂದೆ ಹೇಳ್ತೀನಿ. ಯಾರು ಓದಿಕೊಂಡಿದ್ದಾರೆ ಅವರ ಕಷ್ಟ ನನಗೆ ಗೊತ್ತಿದೆ, ನನಗೂ ಕೂಡ ಅವಶ್ಯಕತೆ ಇದೆ. ನನ್ನ ಇಲಾಖೆಯಲ್ಲೇ ಅತಿ ಹೆಚ್ಚು ನೇಮಕಾತಿ ಮಾಡಬೇಕಿದೆ. ಸೊ ಕೆಲವರು ನಮ್ಮ ಬಳಿ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ದುಡ್ಡಿಲ್ಲ ಅನ್ನೋರಿಗೆ ತಲೆಯಲ್ಲಿ ಬುದ್ಧಿಯೇ ಇಲ್ಲ ಎಂದು ಟೀಕಿಸಿದರು. ಅಂದರೆ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಅದೆಲ್ಲ ನೇಮಕಾತಿಗೆ ಒಂದು ಹೇಳ್ತಿದ್ರು ಎಲ್ಲರೂ. ಏನಂತಂದರೆ ಅಮೌಂಟ್ ಹಾಕೋದ್ರಿಂದ ಅವರಿಗೆ ಮುಂದೆ ಏನಾದರೂ ನೇಮಕಾತಿಗಳು ಮಾಡಿದ್ರೆ ಅವರಿಗೆಲ್ಲ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಹಾಗಾಗಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಅವರು ಹೇಳಿದ್ರಿಂದ ಈ ವಿಚಾರ ಇಲ್ಲಿ ಅವರು
ಮಾತನಾಡಿದ್ರು ಸ್ನೇಹಿತರೆ. ಅದಾದಮೇಲೆ ಸರ್ಕಾರದಿಂದ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಕೋರ್ಟ್ನಲ್ಲಿ ವ್ಯಾಜ್ಯ ಇರೋದರಿಂದ ನೇಮಕಾತಿ ತಡವಾಗ್ತಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ನೇಮಕಾತಿ ಇರುವುದು ನಮ್ಮ ಇಲಾಖೆಯಲ್ಲಿ. ಈ ಒಂದು ನೋಡಿ, ಇಲ್ಲಿ ಟಿ ಇ ಟಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಇಲಾಖೆ ಟಿ ಇ ಟಿ ಪರೀಕ್ಷೆ ಮುಗಿದಿದೆ ಅಂತಕ್ಕಂಥ, ಇದು ವೆರಿ ಇಂಪಾರ್ಟೆಂಟ್ ಆದಂತಹ ಮಾತು ಸ್ನೇಹಿತರೆ. ನಮ್ಮ ಇಲಾಖೆಯ ಟಿ ಇ ಟಿ ಪರೀಕ್ಷೆ ಮುಗಿದಿದೆ, ಈಗ ಸಿ ಇ ಟಿ ಪರೀಕ್ಷೆ ಆಗಬೇಕಿದೆ. ಈಗ ಒಳ ಮೀಸಲಾತಿ ಘೋಷಣೆ ಆಗಿರೋದರಿಂದ ನೇಮಕಾತಿ ಹಾದಿ ಸುಗಮವಾಗಿದೆ ಎಂದು ಹೇಳಿದರು. ನನಗೆ ಮೊದಲನೇ ವರ್ಷ ಇಲಾಖೆ ಬಗ್ಗೆ ತಿಳಿದುಕೊಳ್ಳಲು ಕಷ್ಟಕರವಾಗಿತ್ತು. ಫಲಿತಾಂಶದ ಬಗ್ಗೆ ಮಾತನಾಡುವವರು ಅವರ ಬಗ್ಗೆ ಅವರು ಟೀಕೆ ಮಾಡಿಕೊಂಡಂತೆ ಎಂದರು ಈ ಒಂದು ಇದೆಲ್ಲ ನಮ್ಗೆ ರಾಜಕೀಯ ಏನು ಬೇಕಾಗಿಲ್ಲ. ಸೊ ನಮಗೆ ಒಂದು ಬೇಕಾಗಿರೋದು ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಆಗಿ ಅಂತಂದರೆ ಸ್ನೇಹಿತರೆ, ನಮ್ಮ ಇಲಾಖೆಯಿಂದ ಟಿ ಇ ಟಿ ಆಲ್ರೆಡಿ ಆಗಿದೆ, ಇನ್ನೇನು ನಾವು ಸಿ ಇ ಟಿ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ಫಸ್ಟು ಸಿ ಇ ಟಿ ಆಗುತ್ತೆ, ಅದಾದಮೇಲೆ ಟಿ ಇ ಟಿ ಆಗುತ್ತೆ ಇವ್ರ ಮಾತಿನ ಪ್ರಕಾರ. ಅರ್ಥ ಆಯ್ತಾ ಸ್ನೇಹಿತರೆ? ನನ್ನ ಒಂದು ವಿಚಾರದ ಪ್ರಕಾರ ಹೇಳಬೇಕಂದ್ರೆ 4-5 ತಿಂಗಳು ಇವರು ನೇಮಕಾತಿಯನ್ನು ಮುಂದಕ್ಕೆ ಹಾಕಿದ್ರೆ ಪ್ರತಿ ವರ್ಷ ಮಾಡಬೇಕಾದಂಥ ಟಿ ಇ ಟಿ ಬಂದೇ ಬರುತ್ತೆ. ಅಲ್ಲಿವರೆಗೂ ಪ್ರತಿ ವರ್ಷ ಏನು ಟಿ ಇ ಟಿ ಮಾಡ್ತಿದ್ರಲ್ವ, ಸೊ ಎಲ್ಲಿ ಮಾಡ್ತಿದ್ರು ಅಂತಂದರೆ ಸ್ನೇಹಿತರೆ, ಯಾವ ಮಂತಲ್ಲಿ ಮಾಡ್ತಿದ್ರು ಅಂತಂದರೆ ಅಕ್ಟೋಬರು, ಸೊ ಆಗಸ್ಟ್ ಮಂತಲ್ಲೂ ಒಂದು ವರ್ಷ ಮಾಡಿದ್ದಾರೆ, 2024ರಲ್ಲೋ ಏನೋ. ಸೊ ಆಗಸ್ಟ್ ಆಗಿರ್ಬೋದು, ಸೆಪ್ಟೆಂಬರು, ಅಕ್ಟೋಬರು, ನವಂಬರ್, ಡಿಸೆಂಬರ್, ಇದು ಪ್ರತಿ ವರ್ಷ ಆಗಬೇಕಾದ ಟಿ ಇ ಟಿನೇ ಬರುತ್ತೆ. ಸೊ ಅವಾಗೇನಾದರೂ ವಿದ್ಯಾರ್ಥಿಗಳು ಮತ್ತೆ ಒಂದು ಹೋರಾಟ ಮಾಡೋದ್ರ ಮೂಲಕ ಆಗಿರ್ಬೋದು, ಅಥವಾ ಶಿಕ್ಷಣ ಸಚಿವರಿಗೆ ಏನೇ ಒಂದು ಮನವೊಲಿಸೋ ಕಾರ್ಯಕ್ರಮ ಏನಾದರೂ ಮಾಡಿದ್ರೆ ಟಿ ಇ ಟಿ ಆಗ್ಬೋದೇನೋ, ಏನಲ್ಲ. ಯಾಕಂದರೆ ಪ್ರತಿ ವರ್ಷ ನಾವು ಟಿ ಇ ಟಿ ಮಾಡಲೇಬೇಕಲ್ವ. ಸೊ ಇವ್ರು 4-5 ತಿಂಗಳು ಸಿ ಇ ಟಿಗೆ ಏನಾದರೂ ಮುಂದೆ ಹಾಕಿದ್ರೆ, ಇವ್ರ ಮಾತಿನ ಪ್ರಕಾರ ಸಿ ಇ ಟಿ ಏನಾದರೂ 4-5 ತಿಂಗಳು ಮುಂದೆ ಹೋದರೆ ಟಿ ಇ ಟಿ ಪೀರಿಯಡ್ ಬಂದುಬಿಡುತ್ತೆ. ಹಾಗಾಗಿ ಟಿ ಇ ಟಿ ಆದರೂ ಏನೂ ಆಶ್ಚರ್ಯ ಇಲ್ಲ. ಬಟ್ ಇವತ್ತಿನ ಒಂದು ಸುದ್ದಿಗೋಷ್ಠಿಯವರು ಮಾತಾಡಿದ ಪ್ರಕಾರ ಅವ್ರ ತಲೆಯಲ್ಲಿ ಸಿ ಇ ಟಿ ಇದೆ. ಇದು ಒಂದು ನಾನು ಈ ಒಂದು ವಿಡಿಯೋ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅಂದರೆ, ಅವರು ಇವತ್ತು ಸುದ್ದಿಗೋಷ್ಠಿ ಒಂದು ವಿಚಾರ ಮಾತಾಡಿದ್ದಾಗ ಟಿ ಇ ಟಿ ಮುಗ್ದಿದೆ ನಮ್ಮ ಇಲಾಖೆಯಿಂದ ಸಿ ಇ ಟಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ 4-5 ತಿಂಗಳಲ್ಲಿ ಅಂತಂದರೆ ಅಗೇನ್ ಟಿ ಇ ಟಿನೇ ಬರುತ್ತೆ. ಸೊ ಆವಾಗ ಎಲ್ಲ ಅಭ್ಯರ್ಥಿಗಳು ಏನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟಿ ಇ ಟಿ ಆಗಲಿ ಅಂತ ಒತ್ತಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಟಿ ಇ ಟಿ ಆಗಿ ಸಿ ಇ ಟಿ ಆದರೂ ಏನೂ ಆಶ್ಚರ್ಯ ಇಲ್ಲ, ಸರಿನಾ? ಹೌದು, ಇದು ಯಾವುದೇ ಒಂದು ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ಯಾವುದು ಕೂಡ ಆಗ್ಬೋದು ಅಂತ ಅನಿಸುತ್ತೆ. ಇದನ್ನೇ ಏನು ತಲೆ ಇಟ್ಕೊಳ್ಳೋಕೆ ಹೋಗಬೇಡಿ. ಬಟ್ ನಿಮಗೆ ನೇಮಕಾತಿ ಆಗಲಿಕ್ಕೆ 4-5 ತಿಂಗಳು ಮಾತ್ರ ಬೇಕಾಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಈ ಒಂದು ವಿಚಾರವನ್ನು ನೋಡಿದಾಗ ನಮಗೆ ಜೂನ್ ಕೂಡ ಆಗಲ್ಲ ಸ್ನೇಹಿತರೆ, ಜುಲೈ ಕೂಡ ಆಗಲ್ಲ. ಸೊ ಎಷ್ಟು ಜನ ವಿದ್ಯಾರ್ಥಿಗಳು ಜಾಬ್ನ ಒಂದು ಪ್ರೈವೇಟ್ ಒಂದು ಸೆಕ್ಟ್ರಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲವನ್ನು ಬಿಟ್ಟು ಓದ್ತಾ ಇದ್ದರು. ಸೊ 4-5 ತಿಂಗಳು ಅಂತಂದರೆ ನೋಡಿ, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಸ್ಕೂಲ್ಗಳಿಗೆ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗಿ ಸ್ನೇಹಿತರೆ. ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಬ್ಬರು ಸ್ಕೂಲಿಗೆ ಹೋಗೂ ಕೂಡ ಮ್ಯಾನೇಜ್ ಮಾಡ್ತಕ್ಕಂಥವ್ರು ಇದ್ದಾರೆ, ಸ್ಕೂಲಿಗೂ ಹೋಗ್ತಾರೆ, ಈ ಕಡೆ ಇದನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಆ ರೀತಿ ಕೂಡ ಇದ್ದಾರೆ. ನೋಡ್ಕೊಳ್ಳಿ, ನಿಮ್ಮ ಒಂದು ವಿಚಾರಗಳನ್ನು ನೋಡಿಕೊಂಡು ನಿರ್ಧಾರವನ್ನು ತಗೊಳ್ಳಿ. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಟೆಲಿಗ್ರಾಮ್ ಒಂದು ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಏನಂತಂದರೆ ನಮ್ಮ ಒಂದು LBA ಪ್ರಶ್ನೋತ್ತರಗಳು ಸ್ಟಾರ್ಟ್ ಆಗಿದೆ, ಕನ್ನಡ ಗ್ರಾಮರ್ ಸ್ಟಾರ್ಟ್ ಆಗಿದೆ, ಮತ್ತು ಇಂಗ್ಲೀಷ್ ಗ್ರಾಮರ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಎಲ್ಲ ವಿಡಿಯೋಗಳ ಉಪಯೋಗನ ಪಡ್ಕೊಳ್ಬೇಕು ಅಂದರೆ ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅವರ ಒಂದು ವಿಡಿಯೋ ಕೂಡ ಇದೆ ಸ್ನೇಹಿತರೆ. ಸೊ ಆ ವಿಡಿಯೋನ ನೀವು ನೋಡಿರ್ತೀರ, TV9ನಲ್ಲಿ ಅದೆಲ್ಲ ಇತ್ತು, ನಾನು ಅದನ್ನು ಕೂಡ ಇಟ್ಕೊಂಡಿದ್ದೆ. ಬಟ್ ನಿಮ್ಗೆ ಡೀಟೇಲ್ ಆಗಿ ಅದನ್ನು ಈ ರೀತಿ ರೈಟಿಂಗಲ್ಲಿ ತೊಗೊಂಡು ಬಂದರೆ ಈಸಿ ಆಗುತ್ತೆ ಅಂತ, ಯಾಕಂದರೆ ಆಲ್ರೆಡಿ ನೋಡಿನಿ ಅಂತ ತುಂಬ ಜನ ಹೇಳ್ತಿರ್ತೀರ. ಸೊ ಅದು ಕೂಡ ಆಗುತ್ತೆ, ಹಾಗಾಗಿ ಹಿಂಗೆ ತೊಗೊಂಡು ಬಂದೆ. ಸೊ ಟೋಟಲಾಗಿ ನೀವು ಒಂದು ತಿಳ್ಕೊಬೇಕು, 4-5 ತಿಂಗಳು ಅಂದರೆ ಜೂನಲ್ಲಿ, ಜುಲೈ ಅಂತೂ ಆಗಲ್ಲ. ಅವ್ರು ಹೇಳಿದ ಪ್ರಕಾರ, ಇವತ್ತಿನ ಒಂದು ವಿಚಾರದ ಪ್ರಕಾರ ಜೂನ್ ಜುಲೈಯಲ್ಲಿ ನೇಮಕಾತಿ ಸ್ಟಾರ್ಟ್ ಆಗಲ್ಲ. ಇನ್ ಕೇಸ್ ಏನಾದರೂ ಇದೇ ರೀತಿ ಅವ್ರು ಜೂನ್ ಜುಲೈಯಲ್ಲಿ ಆಗಿಲ್ಲ, ಆಗಸ್ಟ್ ಸೆಪ್ಟೆಂಬರಲ್ಲೂ ಮಾಡಲಿಲ್ಲ ಅಂದರೆ ಟಿ ಇ ಟಿನೇ ಬರುತ್ತೆ. ಆವಾಗ ಅಭ್ಯರ್ಥಿಗಳು ಏನಾದರೂ ರೊಚ್ಚಿಗೆ ಎದ್ದುಬಿಟ್ಟು, ನಾನು ಈಗಾಗಲೇ ಹೇಳಿರೋ ಹಾಗೆ ಮತ್ತೆ ಅದನ್ನೇ ರಿಪೀಟ್ ಮಾಡಲ್ಲ. ಆದರೂ ಆಶ್ಚರ್ಯ ಇಲ್ಲ, ಸಿ ಇ ಟಿ ಆದರೂ ಆಶ್ಚರ್ಯ ಇಲ್ಲ. ಏನೇ ಮಾಡಿದ್ರೂ ಕೂಡ ಸರ್ಕಾರದ ಕೈಯಲ್ಲಿ ಇದಿರ್ತಕ್ಕಂಥದ್ದು. ಸರ್ಕಾರವೇ ಇದನ್ನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರೋದು, ಅವರ ತೀರ್ಮಾನವೇ ಕೊನೆಯ ತೀರ್ಮಾನ ಆಗಿರುತ್ತೆ. ನಾವು ಆವಾಗೇನು ಒತ್ತಾಯ ಮಾಡಲಿಕ್ಕೆ ಆಗಲ್ಲ. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಶಿಕ್ಷಕರ ನೇಮಕಾತಿಯ ಕುರಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೈಪ್ ಮಾಡಿ, ಪಾಯಿಂಟ್ಸ್ ನೀಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.